ಡಿ.ಕೆ. ಶಿವಕುಮಾರ್ ನೂತನ ಸಿಎಂ ಆದ ನಂತರದಲ್ಲಿ ಈಗ ಸರ್ಕಾರ ಹೊಸ ಟಫ್ ರೂಲ್ಸನ್ನು ಜಾರಿಗೆ ತರ್ತಾ ಇದೆ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಯಲ್ಲಿ ಟಫ್ ರೂಲ್ಸನ್ನು ಜಾರಿಗೆ ತರ್ತಾ ಇದೆ. ಫಿಲ್ಟರನ್ನು ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಮುಂದಾಗಿದೆ. ಅನರ್ಹರಿಗೆ ಗೇಟ್ ಪಾಸನ್ನು ಕೊಟ್ಟು ಅರ್ಹರಿಗೆ ಯೋಜನೆ ತಲುಪುವಂತೆ ಮಾಡಿ ಹಣ ದುರ್ಬಳಕೆ ಆಗಬಾರದು ಅಂತ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಸರ್ಕಾರದ ಈ ನಿರ್ಧಾರವೇ ಪರ ವಿರೋಧದ ಚರ್ಚೆ ಹುಟ್ಟುಹಾಕುವಂತೆ ಮಾಡಿದೆ. ವಿಪಕ್ಷ ನಾಯಕರು ಸರ್ಕಾರದ ಕಿವಿ ಹಿಂಡಿದ್ರೆ ಜನಸಾಮಾನ್ಯರು ಅರ್ಹರಿಗೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಗೃಹಲಕ್ಷ್ಮಿಯ ಪರಿಷ್ಕರಣೆಗೆ ಮುಂದಾಗಿರುವ ಸರ್ಕಾರ ಈ ಹಿಂದೆ ಹೊರಡಿಸಿದ್ದ ಮಾನದಂಡಗಳ ಅನುಸಾರವಾಗಿ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಹಾಗಾದರೆ ಆ ಮಾನದಂಡಗಳು ಯಾವ್ಯಾವು ಅಂತ ನೋಡೋದಾದರೆ, ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯ ಸಿಗಲಿದೆ. ಅಂತ್ಯೋದಯ, BPL, AP2 ಕಾರ್ಡ್ಗಳಲ್ಲಿ ಯಜಮಾನಿ ಯಾರು ಅಂತ ನಮೂದಾಗಿರುತ್ತೆ. ಅಂತಹ ಮಹಿಳೆಯರು ಅರ್ಹರಾಗಿರ್ತಾರೆ. ಯಜಮಾನಿ ಅಥವಾ ಪತಿ ಆದಾಯ ತೆರಿಗೆ ಪಾವತಿದಾರರು ಆಗಿದ್ದಲ್ಲಿ ಈ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗಿರೋದಿಲ್ಲ. ಯಜಮಾನಿಯ ಪತಿ GST ಪಾವತಿದಾರರಾಗಿದ್ದರೂ ಕೂಡ ಈ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗಿರೋದಿಲ್ಲ. ಅರ್ಜಿ ಸಲ್ಲಿಕೆಗೆ ಬೇಕಾದ ದಾಖಲೆಗಳೇನು ಅಂತ ನೋಡೋದಾದ್ರೆ, ಮನೆಯ ಯಜಮಾನಿಯ ಆಧಾರ್ ಕಾರ್ಡ್ ಪ್ರತಿ, ಆಧಾರ್ ಜೋಡಣೆ ಆಗಿರುವಂತಹ ಬ್ಯಾಂಕ್ ಪಾಸ್ಬುಕ್, ಯಜಮಾನಿಯ ಹೆಸರಿನಲ್ಲಿರೋ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆಗೆ ಬೇಕು. ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಬಳಸಿ ನೋಂದಣಿ ಮಾಡಿಸಬೇಕು. ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ನಾಡ ಕಚೇರಿಗಳಲ್ಲೂ ನೋಂದಣಿಗೆ ಅವಕಾಶ ಇದೆ. ಸರ್ಕಾರದ ನಿರ್ಧಾರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹೊಸದಾಗಿ ಅರ್ಜಿ ಹಾಕಬೇಕು ಅನ್ನೋದು ಸರಿಯಿಲ್ಲ. ಅರ್ಹರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಬೇಕು ಅಂತ ಫಲಾನುಭವಿಗಳು ಆಗ್ರಹಿಸುತ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಇದಕ್ಕಾಗಿ ಪರಿಷ್ಕರಣೆಗೆ ಮುಂದಾಗಿದೆ. ಗೃಹಲಕ್ಷ್ಮಿ ಚುನಾವಣಾ ಲಕ್ಷ್ಮಿಯಾಗಿದೆ ಅಂತ ತೀವ್ರವಾಗಿ ಕಿಡಿಕಾರಿದ್ದಾರೆ. ಸರ್ಕಾರದ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಶೀಘ್ರದಲ್ಲೇ ಈ 2 ಯೋಜನೆಗಳ ಪರಿಷ್ಕರಣೆ ನಡೆಯಲಿದ್ದು ಅನರ್ಹರಿಗೆ ಗೇಟ್ ಪಾಸ್ ಕೂಡ ಸಿಗುತ್ತೆ. ಸರ್ಕಾರದ ಈ ನಡೆ ಬಿಜೆಪಿ ನಾಯಕರ ವಾಗ್ಯುದ್ಧಕ್ಕೆ ಅಸ್ತ್ರ ಆಗಿದೆ. ಇನ್ನು ಮುಂದೆ ನೀವು 2,000 ಹಣವನ್ನ ಪಡಿಬೇಕು ಅನ್ನಾಗಿದ್ರೆ, ಹಾಗೆ ಉಚಿತವಾಗಿ ವಿದ್ಯುತ್ತನ್ನು ಪಡೆಯೋದಕ್ಕೆ ಹೊಸ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಹೊಸದಾಗಿ ಅರ್ಜಿ ಸಲ್ಲಿಸದೇ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ. ಗೃಹಲಕ್ಷ್ಮಿ ಗೃಹಜ್ಯೋತಿಗೆ ಮರು ಅರ್ಜಿ ಸಲ್ಲಿಕೆ ಕಡ್ಡಾಯವನ್ನ ಮಾಡಿದೆ ಸರ್ಕಾರ. ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿಯನ್ನು ಸರ್ಕಾರ ಕರೆದಿದೆ. ಹೊಸದಾಗಿ ಅರ್ಜಿ ಸಲ್ಲಿಸಬೇಕಿರುವ ಫಲಾನುಭವಿಗಳು ಅರ್ಜಿ ಸಲ್ಲಿಸದೇ ಇದ್ದರೆ ಸಿಗೋದಿಲ್ಲ ಗ್ಯಾರಂಟಿ ಯೋಜನೆ. ನಿಮಗೆ ಫಲಾನುಭವಿಗಳು ಸಿಗೋದಿಲ್ಲ. ಸರ್ಕಾರದಿಂದ ಗುರುತಿನ ಚೀಟಿ ವಿತರಣೆ. ಫಲಾನುಭವಿಗಳಿಗೆ 2,000 ಹಣ ಬೇಕು ಅಂದರೆ ಸಲ್ಲಿಸಲೇಬೇಕು. ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅನಗತ್ಯವಾಗಿ ಹಣ ಪೋಲಾಗೋದನ್ನ ತಡೆಯೋದಕ್ಕೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಇದಾಗಿದೆ. ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಸೌಲಭ್ಯ ಅಂದರೆ ಪ್ರತಿ ತಿಂಗಳು ಯಜಮಾನಿಗೆ 2,000 ರೂಪಾಯಿಯನ್ನು ಕೊಡಲಾಗ್ತಾ ಇದೆ. ಅಂತ್ಯೋದಯ, BPL, APL ಕಾರ್ಡ್ ಯಜಮಾನಿ ಅಂತ ನಿಮಗೆ ನೆಮ್ಮದಿಯಾಗಿರಬೇಕು. ಗೃಹಲಕ್ಷ್ಮಿ ಪಡೆಯೋದಕ್ಕೆ ಮಾನದಂಡಗಳು: ಯಜಮಾನಿ ಅಂತ ನಮೂದಿಸಿರುವಂತಹ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಯಜಮಾನಿ ಅಥವಾ ಪತಿ ಆದಾಯ ತೆರಿಗೆ ಪಾವತಿದಾರರಾಗಿದ್ದಲ್ಲಿ ಈ ಯೋಜನೆಯ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಹರಾಗಿರೋದಿಲ್ಲ. ಅಂದರೆ ಟ್ಯಾಕ್ಸ್ ಕಟ್ತಾ ಇದ್ದರೆ ಈ ಯೋಜನೆಯ ಅಡಿಯಲ್ಲಿ ಅಂಥವರು ಬರೋದಿಲ್ಲ. ಯಜಮಾನಿಯ ಪತಿ GST ಪಾವತಿದಾರರಾಗಿದ್ದರೆ ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಪಟ್ಟಂತೆ ಆ ಯೋಜನೆಯನ್ನು ಪಡೆಯಲು ಅವರು ಅರ್ಹರಾಗಿರೋದಿಲ್ಲ. ಈ ಸೌಲಭ್ಯ ಅಡಿಯಲ್ಲಿ ಅವರು ಬರೋದಿಲ್ಲ. ಇದು ಮಾನದಂಡ ಆಗಿದೆ. ಮನೆಯ ಯಜಮಾನಿಯ ಆಧಾರ್ ಕಾರ್ಡ್ನ ಪ್ರತಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಕೆಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಇದು. ಆಧಾರ್ ಜೋಡಣೆ ಆಗಿರುವಂತಹ ಜೋಡಣೆಯ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ. ಅಲ್ಲೂ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಜಮಾನಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕಾಗುತ್ತೆ. ಯಜಮಾನಿಯ ಹೆಸರಿನಲ್ಲಿರುವಂತಹ ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿದ್ಧಪಡಿಸಿರುವಂಥದ್ದು. ಅದರ ಒಪ್ಪಿಗೆ ಈಗಾಗಲೇ ಹಣಕಾಸು ಇಲಾಖೆ ಈ ಗೌರ್ಮೆಂಟ್ ಮುಖ್ಯಮಂತ್ರಿಗಳಿಗೆ ಅರ್ಜಿಯ ಪ್ರಸ್ತಾವನೆಯನ್ನು ಸಲ್ಲಿಕೆಯಾಗಿದೆ. ಆ ಅರ್ಜಿಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಆ್ಯಡ್ ಮಾಡಲಾಗಿದೆ. ಅರ್ಜಿ ಸಲ್ಲಿಕೆಯ ಜೊತೆಗೆ ಸುಮಾರು 8 ರಿಂದ 10 ಪ್ರಶ್ನೆಗಳಿಗೆ ಫಲಾನುಭವಿಗಳು ಉತ್ತರಿಸಬೇಕಾಗುತ್ತೆ. ಬಯೋಮೆಟ್ರಿಕ್ ಕೊಡುವ ವೇಳೆಯೇ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಪ್ರಮುಖವಾಗಿ ಪ್ರಶ್ನೆ: ಮನೆಯ ಒಡತಿ ಯಾರು, ಮತ್ತು ಈ ಹಿಂದೆ ಯಾರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇತ್ತು, GST ಪಾವತಿದಾರರಾಗಿದ್ದರೆ ಮತ್ತು IT ಪಾವತಿದಾರರ. ಇಷ್ಟೇ ಅಲ್ಲದೆ APL ಕಾರ್ಡ, BPL ಕಾರ್ಡ, ಈ ರೀತಿ ಒಂದು 10 ಹಲವು ಪ್ರಶ್ನೆಗಳಿಗೆ ಅರ್ಜಿಯಲ್ಲಿ ಇಟ್ಟಿರುವಂಥದ್ದು. ಗೃಹಲಕ್ಷ್ಮಿ ಹಣ ದುರ್ಬಳಕೆ ತಡೆಗೆ ಬಯೋಮೆಟ್ರಿಕ್, ಖಾತೆ ಹಂಚಿಕೆ ಮರುಕ್ಷಣವೇ ಬಯೋಮೆಟ್ರಿಕ್ ಜಾರಿ. ಇನ್ನು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ದುರ್ಬಳಕೆ ತಡೆಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ಸರ್ಕಾರ ಸಜ್ಜಾಗಿದೆ. ಮುಖ್ಯಮಂತ್ರಿ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ಬಯೋಮೆಟ್ರಿಕ್ ಜಾರಿಗೆ ಬರಲಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು CM ಆದೇಶಕ್ಕೆ ಕಾಯ್ತಾ ಇದೆ.
ಖಾತೆ ಹಂಚಿಕೆಯಾದ ಮರುಕ್ಷಣವೇ ಬಯೋಮೆಟ್ರಿಕ್ ಜಾರಿಗೆ ಬರುತ್ತೆ. ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತೆ. ಬೆಂಗಳೂರು 1, ಕರ್ನಾಟಕ 1, ಗ್ರಾಮಾನ 1ನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಯೋಮೆಟ್ರಿಕ್ನಲ್ಲಿ ಗೃಹಲಕ್ಷ್ಮಿಯ ಕೆಲ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಬಯೋಮೆಟ್ರಿಕ್ ವ್ಯವಸ್ಥೆ ಹೇಗಿರುತ್ತೆ, ಮಹಿಳೆ ಯಾವೆಲ್ಲ ಪ್ರಶ್ನೆಗೆ ಉತ್ತರಿಸಬೇಕು ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಹಣ ದುರ್ಬಳಕೆ ತಡೆಗೆ ಬಯೋಮೆಟ್ರಿಕ್ ಉಪಯೋಗಿಸಲಾಗುತ್ತೆ. ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರ ಅಕೌಂಟ್ಗೆ 2,000 ಹಣ ಬರುತ್ತೆ. ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1ನಲ್ಲಿ ವ್ಯವಸ್ಥೆ ಇರುತ್ತೆ. ಬಯೋಮೆಟ್ರಿಕ್ನಲ್ಲಿ ಕೆಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಮನೆಯ ಯಜಮಾನಿ ನೀವೇನಾ, ತೆರಿಗೆ ಪಾವತಿದಾರರು ನೀವೇನಾ, ಮನೆಯಲ್ಲಿ ಎಷ್ಟು ಮಂದಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ಬಯೋಮೆಟ್ರಿಕ್ನಲ್ಲಿ ಉತ್ತರಿಸಿದರೆ ಗೃಹಲಕ್ಷ್ಮಿಯರಿಗೆ ಹಣ ಸಿಗುತ್ತೆ. ಸತ್ತವರ ಅಕೌಂಟ್ಗೂ ಕೂಡ ಸುಮಾರು 100 ಕೋಟಿಯಷ್ಟು ಹಣ ಹೋಗಿದೆ ಎನ್ನುವಂಥದ್ದು ಸರ್ಕಾರದ ಆರೋಪ. ಈ ಕಾರಣಕ್ಕಾಗಿ ಇಲ್ಲಿ ಪರಿಷ್ಕರಣೆಯನ್ನು ಮಾಡಬೇಕಾಗಿರೋ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಬಯೋಮೆಟ್ರಿಕ್ ಅನ್ನು ಜಾರಿಗೆ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಪರಿಷ್ಕರಣೆ ಮಾಡಬೇಕಾಗಿರೋ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಬಯೋಮೆಟ್ರಿಕ್ ಅನ್ನು ಜಾರಿಗೆ ಮಾಡ್ತಾ ಇದ್ದಾರೆ. ಬಯೋಮೆಟ್ರಿಕ್ ಅನ್ನು ಕೊಟ್ಟರೆ ಮಾತ್ರ 2,000 ರೂಪಾಯಿ ಅಕೌಂಟಿಗೆ ಬರುತ್ತೆ. ಬಯೋಮೆಟ್ರಿಕ್ ಕೊಡದೆ ಹೋದರೆ 2,000 ರೂಪಾಯಿ ಬರೋದಿಲ್ಲ. ಈ ಬಯೋಮೆಟ್ರಿಕ್ ಎಲ್ಲೆಲ್ಲಿ ಅವಕಾಶವನ್ನು ಕಲ್ಪಿಸ್ತಾರೆ ಅಂತ ಅನ್ನೋದು ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಮತ್ತು ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ಈ ಬಯೋಮೆಟ್ರಿಕ್ಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಒಂದು ಬಾರಿ ಬಯೋಮೆಟ್ರಿಕ್ ಅನ್ನು ಕೊಟ್ಟರೆ ಅಲ್ಲಿಗೆ ನೀವು 2,000 ರೂಪಾಯಿ ಅಕೌಂಟನ್ನು ಪಡಿಬೋದಾಗಿರುತ್ತೆ. ಹಾಗಾಗಿ ಯಾವ ರೀತಿಯ ಮಾರ್ಗಸೂಚಿಗಳು ಬಯೋಮೆಟ್ರಿಕ್ಕಿಗೆ ಬರುತ್ತೆ, ಅರ್ಜಿ ಸಲ್ಲಿಕೆಗೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ತೆಗೆಯೋದಿಕ್ಕೆ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿದೆ. ಆದರೆ ಇದಕ್ಕೆ ಸಾರ್ವಜನಿಕರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಅದರಲ್ಲಿಯೂ ಗೃಹಲಕ್ಷ್ಮಿ, ಗೃಹಜ್ಯೋತಿ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ ಒಂದು ಶಾಕಿಂಗ್ ಅಂತ ಹೇಳ್ಬೋದು. ಮತ್ತೆ 2 ಯೋಜನೆಗಳಿಗೆ ಅರ್ಜಿ ಹಾಕಬೇಕು ಅನ್ನುವಂತಹ ವಿಚಾರ, ಇದನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾವ ರೀತಿ ಅರ್ಜಿ ಹಾಕಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯದಲ್ಲಿ ಮಾರ್ಗಸೂಚಿ ಪ್ರಕಟ ಆಗುತ್ತೆ, ಮತ್ತೆ ಅರ್ಜಿಯನ್ನು ಬೇಕಾಗುತ್ತೆ. ಬಯೋಮೆಟ್ರಿಕ್ ವಿವರವನ್ನು ಕೂಡ ಕೊಡಬೇಕಾಗುತ್ತೆ. ಫಲಾನುಭವಿಗಳು ಯಾರೆಲ್ಲ ಇದ್ರು ಎಲ್ಲರೂ ಕೂಡ ಫೋಟೋಸ್, ವಿವರ, ವಿಳಾಸ ಪ್ರತಿಯೊಂದನ್ನು ಕೊಡಬೇಕಾಗುತ್ತೆ. ಆರಂಭದಲ್ಲಿ ಗ್ಯಾರಂಟಿಗಳನ್ನು ಕೊಡುವ ಯಾವ ರೀತಿ ಪ್ರಕ್ರಿಯೆ ಇತ್ತು ಅದೇ ರೀತಿ ಪ್ರಕ್ರಿಯೆ ಮತ್ತೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ರೀಸೈಕಲ್ ರೀತಿಯಲ್ಲಿ ಸೈಕಲ್ ರಿಪೀಟ್ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ವಿವರಗಳನ್ನು ಕೂಡ ಮತ್ತೆ ಪಡ್ಕೊಂಡು ಅಸಲಿ ಎಷ್ಟು ಜನ ಇದ್ದಾರೆ ಫಲಾನುಭವಿಗಳು ಅನ್ನುವಂತಹ ಲೆಕ್ಕಾಚಾರವನ್ನು ರಾಜ್ಯ ಸರ್ಕಾರ ಮಾಡುತ್ತೆ. ಯಾರಿಗೆಲ್ಲ ಅನರ್ಹರಿದ್ರು ಅವ್ರನ್ನೆಲ್ಲ ತೆಗೆದಾಕ್ತಾರೆ. ಈಗಾಗಲೇ 100 ಕೋಟಿ ವ್ಯರ್ಥ ಹಣ ಅನರ್ಹರ ಪಾಲಾಗಿತ್ತು. ಆ ರೀತಿ ಮುಂದೆ ಹಣ ವ್ಯರ್ಥ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಕ್ರಮ ತಗೊಂಡಿದೆ. ಎಲ್ಲೋ ಕೂಡ ಸೋರಿಕೆ ಆಗಬಾರ್ದು, ಹೋಗಬಾರ್ದು, ಹಣ ವೇಸ್ಟ್ ಆಗಬಾರ್ದು ಅಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮರು ಪರಿಶೀಲನೆಗೆ ಮುಂದಾಗಿರುವಂಥದ್ದು. ಸದ್ಯಕ್ಕೆ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳಲ್ಲಿ ಮರುಪರಿಷ್ಕರಣೆಯನ್ನು ಈಗಾಗಲೇ ಇಲಾಖೆ ಮಾಡ್ತಾ ಇದೆ. ಈ ಹಿಂದೆ ಆಹಾರ ಇಲಾಖೆಯಲ್ಲೂ ಕೂಡ ಅನ್ನಭಾಗ್ಯದಲ್ಲೂ ಕೂಡ ಒಂದಷ್ಟು ಪರಿಷ್ಕರಣೆ ಮಾಡಲಾಗಿತ್ತು. ಸಾಕಷ್ಟು ವಿರೋಧ ಕೂಡ ಬಂತು. ಅದಾದ ನಂತರ ಈಗ ಗೃಹಲಕ್ಷ್ಮಿ ದೊಡ್ಡ ಮೊತ್ತದ ಹಣಕಾಸು ಬೇಡುವಂತಹ ಯೋಜನೆ ಇದಾಗಿದ್ದು, ಗೃಹಜ್ಯೋತಿಗೂ ಕೂಡ ಅಷ್ಟೇ 1.25 ಕೋಟಿ ಫಲಾನುಭವಿಗಳು ಇದ್ದಾರೆ. ಇಲ್ಲಿ 1,26,00,000 ಗೃಹಲಕ್ಷ್ಮಿ ಫಲಾನುಭವಿಗಳು ಇದ್ದಾರೆ. ಇವರಲ್ಲಿ ಬಹುತೇಕರು 3 ವರ್ಷದಿಂದ ತುಂಬಾ ಜನ ತೀರ್ಕೊಂಡಿದ್ದಾರೆ. 2 ಖಾತೆಗಳಿಗೆ ಹೋಗ್ತಾ ಇದೆ. ಒಂದೇ ಮನೆಯಲ್ಲಿ 4 ಫಲಾನುಭವಿಗಳು ಇದ್ದಾರೆ. ಈ ಎಲ್ಲವೂ ಕೂಡ ಆರೋಪಗಳಿತ್ತು. ಆ ಹಿನ್ನೆಲೆಯಲ್ಲಿ ವ್ಯರ್ಥವಾಗಿ ಹಣ ಸೋರಿಕೆ ಆಗ್ತಾ ಇದೆ. ಅದನ್ನೆಲ್ಲ ತಡೆಯೋದಿಕ್ಕೆ ಮತ್ತೆ ಅಸಲಿ ಫಲಾನುಭವಿಗಳು ಯಾರು ಅಂತ ದೃಢೀಕರಣ ಮಾಡಿಕೊಳ್ಳೋದಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು, ಜೊತೆಗೆ ಅನರ್ಹರಿಗೆ ರಾಜ್ಯ ಸರ್ಕಾರ ಮೋಸ ಮಾಡ್ತಾ ಇಲ್ಲ. ಅನರ್ಹರು ಯಾರಿದ್ದಾರೆ ಅವರನ್ನ ತಪ್ಪಿಸ್ತಾ ಇದೀವಿ ಅನ್ನುವಂತಹ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮರುಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಸಾಕಷ್ಟು ಟೀಕೆಗಳು ಬರ್ತಾ ಇದೆ, ಫಲಾನುಭವಿಗಳಿಂದ ಸಾಕಷ್ಟು ಆಕ್ಷೇಪ ಬರ್ತಾ ಇದೆ. ಆದರೂ ಕೂಡ ಈ ಕ್ರಮ ಬಹಳ ಅನಿವಾರ್ಯ ಎನ್ನುವಂತಹ ನಿರ್ಧಾರದಿಂದ ರಾಜ್ಯ ಸರ್ಕಾರ ಹೆಜ್ಜೆ ಇಟ್ಟಿರುವಂಥದ್ದು. ಜೊತೆಗೆ ವಿಪಕ್ಷಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಉತ್ತರ ಕೂಡ ಕೊಡ್ತಾ ಇದೆ. ಫಲಾನುಭವಿಗಳು ನಕಲಿ ಇದ್ರು ಅವೆಲ್ಲ ಮಾಹಿತಿಯನ್ನ ಮಾಡಿ ತೋರಿಸ್ತೇವೆ, ಮತ್ತೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಯೋಜನೆ ತಲುಪುತ್ತೆ, ಎಲ್ಲರಿಗೂ ಉತ್ತರ ಕೊಡ್ತೀವಿ ಅಂತ ಸರ್ಕಾರಿ ಅಧಿಕಾರಿಗಳು ಹೇಳಿದ್ದಾರೆ. ಈ ರೀತಿಯಾದಂಥ ಅನ್ನಭಾಗ್ಯ ಮತ್ತು ಈ 2 ಯೋಜನೆಗಳು ಯಾವ ರೀತಿ ಮರುಪರಿಷ್ಕರಣೆ ಮಾಡ್ತಾರೆ ಅಂತ ತಿಳಿದು ಬಂದಿದೆ. ಈ ಎಲ್ಲ ಒಂದು ಯೋಜನೆಯ ಬದಲಾವಣೆಗಳ ಬಗ್ಗೆ ನಿಮಗೆ ಏನನ್ಸುತ್ತೆ? ಸರ್ಕಾರ ತೆಗೆದುಕೊಂಡಿರುವ ದಿಟ್ಟ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.